ಇನ್ನು ಸಹಜವಾಗಿ ಶಾಸಕ ಮುನಿರತ್ನ ಅವರ ನಿವಾಸಕ್ಕೆ ಕಾಕಿ ಭದ್ರಕೋಟೆ ಕಾರಣ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸುತ್ತಿದ್ದಾರೆ. ವಯಾಲಿಕಾವಲ್ ಬಳಿ ಇರುವ ಮುನಿರತ್ನ ನಿವಾಸದ ಮುಂಭಾಗ ಪೊಲೀಸರ ಭದ್ರತೆ. ಮನೆಯ ಎರಡೂ ಬದಿಗೂ ಕೂಡ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಭಿಮಾನಿಗಳು ಕಾರ್ಯಕರ್ತರು ಜಮಾಯಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಶಾಸಕರ ಮನೆಗೆ ಭದ್ರತೆಯನ್ನ ಪೊಲೀಸರು ನೀಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಅವರ ಬಂಧನ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸ್ ಠಾಣೆ ಮುಂಭಾಗ ಬಂದು ಹೈ ಡ್ರಾಮಾ ಆಗ್ಬಿಡ್ತು. ಕಾರ್ಯಕರ್ತರೆಲ್ಲ ಬಂದು ದೊಡ್ಡ ಮಟ್ಟದ ಗಲಾಟೆ ಮಾಡಕ್ ಶುರು ಮಾಡಿದ್ರು, ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅಂಥ ಘಟನೆಗಳು ಇವತ್ತೂ ಕೂಡ ಆಗಬಾರದು ಅನ್ನೋ ಕಾರಣಕ್ಕೆ ಅವರ ನಿವಾಸದ ಮುಂಭಾಗ ಎಲ್ಲ ಹೆಚ್ಚಿನ ಭದ್ರತೆಯನ್ನ ಒದಗಿಸಿದ್ದಾರೆ ಅಂತ. ಯೂಶಲಿ ಆರ್ ನಗರದಲ್ಲಿ ಎಷ್ಟು ಜನ ಅವರಿಗೆ ಅಭಿಮಾನಿಗಳಿದ್ದಾರೋ ಅಷ್ಟು ಜನ ದ್ವೇಷಿಗಳು ಕೂಡ ಇದ್ದಾರೆ ಅಂತ. ಸೊ ಇದು ರಾಜಕೀಯ ಪ್ರೇರಿತ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಈ ಲಾಸ್ಟ್ ಟೈಮ್ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಈ DK ಬ್ರದರ್ಸ್ನ ಅವರು ವಿರುದ್ಧವಾಗಿ ಇದು ಕೆಲಸ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಹಜವಾಗಿ ಆಗ್ಲೇ ಶ್ರೀಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಈ ಹಿಂದೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೂ ಕೂಡ ಇವರೇ ಕಾರಣ ಅಂತ. ಕಾಂಗ್ರೆಸ್ ನಲ್ಲಿದ್ದಾಗ DK ಬ್ರದರ್ಸ್ ತುಂಬಾ ಆಪ್ತರು, ಯಾವಾಗ ಕಾಂಗ್ರೆಸ್ ಅವ್ರದ್ದು ಬಿಜೆಪಿಗೆ ಬಂದ್ರು ಆಗ ದುಶ್ಮನ್ಗಳಾಗ್ಬಿಟ್ಟಿದ್ದಾರೆ ಅಂತ. ಅದು RR ನಗರ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೂ ಕೂಡ ದೊಡ್ಡ ಮಟ್ಟದ ದ್ವೇಷಗಳಾಗಿದ್ದನ್ನ ನಾನು ಗಮನಿಸಿದ್ದೀನಿ. ಬೆಂಗಳೂರು ರಾಜಕೀಯನೇ ಒಂದು ತೂಕ, ಆದ್ರೆ RR ನಗರ ರಾಜಕೀಯನೇ ಒಂದು ತೂಕ. ಎಕ್ಸಾಕ್ಟ್ಲಿ, ಬಿಕಾಸ್ ಅಲ್ಲಿ ಪ್ಲೇ ಮಾಡ್ತಾ ಇರೋದು DK ಸುರೇಶ್ ವರ್ಸಸ್ ಮುನಿರತ್ನ. ಮುಂದಿನ ಸುದ್ದಿ, ರಾಜರಾಜೇಶ್ವರಿ ನಗರವನ್ನೇ ತಮ್ಮ ಸಾಮ್ರಾಜ್ಯವನ್ನಾಗಿ ಮಾಡಿಕೊಂಡಿದ್ದ ಮುನಿರತ್ನರನ್ನ ಬಂಧಿಸಿದ್ದೇಕೆ, ಗುತ್ತಿಗೆದಾರ ದೂರು ಕೊಟ್ಟಿದ್ದೇಕೆ ಅನ್ನೋದರ ಒಂದು ರಿಪೋರ್ಟ್ ಕೂಡ ಇದೆ. ಏನ್ರಿ ಇದು, ಬಾಯಿ ಬಿಟ್ರೆ ಬರೀ ಬೈಗುಳುವೆ ಬರ್ತಿದೆ ಅಂದ್ಕೊಳ್ಬೇಡಿ. ಇದು ಮತ್ಯಾರೂ ಅಲ್ಲ, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನರದ್ದು ಎನ್ನಲಾದ ಬೈಗುಳದ ಆಡಿಯೋ ಕಣ್ರಿ. BBMP ಗುತ್ತಿಗೆದಾರನಿಗೆ ಯಾವ ರೀತಿ ಬೈದಿದ್ದಾರೆ ನೋಡಿ. ಹೀಗೆ ಹೇಳ್ತಿರೋದು ನಾವಲ್ಲ, ಸ್ವತಃ ಗುತ್ತಿಗೆದಾರ ಚೆಲುವರಾಜನೇ ಪೊಲೀಸರಿಗೆ ಈ ಕುರಿತು ದೂರು ನೀಡಿದ್ದಾರೆ. ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಆರೋಪದಲ್ಲಿ ದೂರು ದಾಖಲಿಸಿದ್ದಾರೆ. ಏನು ಗೌಡ ತಾನೆ? ಹೌದಾ, ತಾಮನ್ ಕೊಡ್ತೀನಿ. ಅಲ್ಲೋ ಒಬ್ಬ ಗೌಡ ಆಗಿ ಸಾಕ್ತಿದ. ಅಲ್ಲೇ ಅದೇನು ಬೈತಾರ್ರಿ ಶಾಸಕ, ಬಾಯಿ ತೆಗೆದ್ರೆ ಬೀಪ್ 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 ಸೌಂಡ್ ಹಾಕದೆ ಕೇಳಂಗೇ ಇಲ್ಲ ನೋಡಿ. ಅಷ್ಟು ಅಶ್ಲೀಲವಾಗಿ, ಅಸಹ್ಯವಾಗಿ, ಅಸಭ್ಯವಾಗಿ ಗುತ್ತಿಗೆದಾರನಿಗೆ ಬೈದಿದ್ದಾರೆ. ಬೈದಿದ್ದಲ್ಲದೆ ಕಮಿಷನ್ ಹಣಕ್ಕೆ ಧಮಕಿ ಬೇರೆ ಹಾಕಿದ್ದಾರೆ. ಚಿತ್ರ ಹಿಂಸೆ ಕೊಡ್ತಾರಂತೆ ಮುನಿರತ್ನ. ಮೀಟಿಂಗ್ ನೆಪದಲ್ಲಿ ಮನೆಗೆ ಕರೆಸಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಾರೆ. BBMP ಅಧಿಕಾರಿಗಳನ್ನು ಬಟ್ಟೆ ಬಿಚ್ಚಿ ಕೂರಿಸ್ತಾರೆ ಅಂತ ಗುತ್ತಿಗೆದಾರ ಚೆಲುವರಾಜು ಸಾಲು ಸಾಲು ಆರೋಪ ಮಾಡಿದ್ದಾರೆ. MLA ಸಾಹೇಬ್ರಿಗೆ ದುಡ್ಡು ಕೊಟ್ಟರೆ ಸರಿ, ನೀನು ಅಲ್ಲಿ ಇಲ್ಲಿ ಏನೋ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಅಂತ ಲೋಕಾಯುಕ್ತ ಕೊಡ್ತಾ, ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ಲೀಕ್ ಆಯಿತು, ನೀನನ್ನು ಮರ್ಡರ್ ಮಾಡಿಸ್ಬಿಡ್ತೀನಿ ಅಂತ ನನಗೆ ಎದುರಿಸಿದ್ರು. ಆಡಿಯೋ ಸತ್ಯವಾಗಿದ್ದರೆ ರಾಜೀನಾಮೆ. ಅರೆಸ್ಟ್ ಆಗುವ ಮುನ್ನ ಮಾತಾಡಿದ್ದ ಶಾಸಕ ಮುನಿರತ್ನ ಆ ಆಡಿಯೋವನ್ನ ಕೋರ್ಟ್ಗೆ ಕೊಡಿ, ಅದರಲ್ಲಿರೋ ಆಡಿಯೋ ನನ್ನದೇ ಅಂತ ಪ್ರೂವ್ ಆದ್ರೆ ರಾಜೀನಾಮೆ ನೀಡುತ್ತೇನೆ ಅಂತ ಹೇಳಿದ್ದಾರೆ. ನನಗೆ ಬಂದಂಥ ದೂರಲ್ಲಿ ದೇವರಾಜಸ್ವ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ, ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದಿವಸದಿಂದ ಪ್ರಾರಂಭ ಆಯಿತು. ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ ಮಂಜುನಾಥ್ ವಿರುದ್ಧವಾಗಿ ಸೋತಂತ DK ಸುರೇಶ್, ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು. ಈ ಸಂಚಿಯಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು, ಅದರಲ್ಲಿ ಗುತ್ತಿಗೆದಾರನಾಗಿರ್ತಕ್ಕಂಥ ಚೆಲುವರಾಜ್. ಇದರ ಮಧ್ಯೆ ಮುನಿರತ್ನಗೆ ಬಿಜೆಪಿ ನೋಟಿಸ್ ನೀಡಿದೆ. 5 ದಿನಗಳ ಒಳಗಾಗಿ ಘಟನೆ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸೂಚಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ವೆಲ್ಕಮ್ ಬ್ಯಾಕ್. ಸಮಯ ಅನ್ನೋದು ಯಾರ್ಯಾರನ್ನ ಹೆಂಗೆ ಬದಲಾಯಿಸುತ್ತೆ ನೋಡಿ. ಎಂಥ ದೊಡ್ಡ ಬಾಸ್ ಆಗಲಿ, ಮತ್ತೊಂದು ಬಾಸ್ ಆಗಲಿ, ಮೇಲ್ಗಡೆ ಇರೋ ದೊಡ್ಡ ಬಾಸ್ಗೆ ತಲೆ ಬಾಗ್ಲೇಬೇಕು ಅಂತ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಪೋರ್ಕಿ ಬಾಸ್ ವನವಾಸ ಅನುಭವಿಸಿದ್ದು ಆರೋಪಿ ದರ್ಶನ್ ಕೈಗೆ ಹನುಮಾನ್ ಚಾಲೀಸಾ ಪುಸ್ತಕ ಬಂತು. ದರ್ಶನ್ ಮನ ಪರಿವರ್ತನೆಗಾಗಿ ಕಳಿಸಿದಂತಹ ಪುಸ್ತಕ
ವಿಜಯಲಕ್ಷ್ಮಿಯವರು ಕಳಿಸಿದ್ದು. ಇಷ್ಟು ದಿನ ದೇವ್ರ ಪ್ರಸಾದ ತಂದು ಕೊಡ್ತಿದ್ದ ಪತ್ನಿ ಈಗ ಇನ್ನಾದರೂ ದರ್ಶನ್ ಬದಲಾಗ್ಲಿ ಅಂತ ಲಕ್ಷಣ ಏನು ಕಾಣ್ತಾ ಇಲ್ಲ. ಆದರೆ ಹನುಮಾನ್ ಚಾಲೀಸ ಓದಿ ಆದರೂ ಬದಲಾಗ್ಲಿ ಅಂತ ಹನುಮಾನ್ ಚಾಲೀಸ ಪುಸ್ತಕ ಕಳಿಸಿದ್ದಾರಂತೆ. ಯಾರಿಗಾದ್ರೂ ಬದಲಾಗೋ ಒಂದು ಅವಕಾಶ, ಎಷ್ಟೇ ಕೆಟ್ಟವನ ಆದ್ಮೇಲೂ ಜೀವನ ಇನ್ನೊಂದು ಅವಕಾಶ ಕೊಡುತ್ತೆ ಒಳ್ಳೆಯವನಾಗೋ ಬದಲಾಗೋ ಅಂಥ ಒಂದು ಅವಕಾಶ ನೋಡಿ. ಅವ್ರಿಗೆ ಎಷ್ಟು ಅವಕಾಶಗಳಿತ್ತು. ಸೊ ದರ್ಶನ್ಗೂ ಅಂಥ ಒಂದು ಅವಕಾಶನ ಹೌದು ಮತ್ತೆ 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 ಲೈಫ್ ಕೊಟ್ಟಿದೆ. ಆದರೂ ಕೂಡ ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ. ರೈಟ್, ಲೆಟ್ಸ್ ಗೋ ಟು ರೇಣುಕಾರಾಧ್ಯ ಬಳ್ಳಾರಿಯಿಂದ. ರೇಣುಕಾರಾಧ್ಯ, ಹನುಮಾನ್ ಚಾಲೀಸ ಪುಸ್ತಕ ಕೈಗೆ ಬಂದಿದೆ ಅಂತ ಓದ್ತಾರಂತ ದರ್ಶನ್. ನಾವು ಯಾರನ್ನು ಮೀಡಿಯಾದವರು ಟಾರ್ಗೆಟ್ ಮಾಡ್ತಾರೆ ಅದು ಇದು ಹಾಗೆಲ್ಲ ಏನಿಲ್ಲ. ನಾಳೆ ದಿವಸ ದರ್ಶನ್ ಬದಲಾಗಿ ತಮ್ಮ ಇಡೀ ನಡವಳಿಕೆಯನ್ನು ಅವರು ಮಾದರಿಯಾಗಿ ರೂಪಿಸ್ಕೊಂಡ್ರೆ ವಿ ವಿಲ್ ಬಿ ದ ಫಸ್ಟ್ ಒನ್ ಟು ಅಪ್ರಿಷಿಯೇಟ್ ಇಟ್. ಸೊ ಹನುಮಾನ್ ಚಾಲೀಸ ಓದ್ತಾ ಇದ್ದಾರಂತ, ಬದಲಾಗೋ ಲಕ್ಷಣ ಏನಾದರೂ ಕಾಣ್ತಾ ಇದೆಯಾ, ಏನಿದೆ ಅಂತ ಜೈಲ್ ಒಳಗಿಂದ ಅಪ್ಡೇಟ್? ಶ್ರೀಲಕ್ಷ್ಮಿ, ಹನುಮಾನ್ ಚಾಲೀಸ ನಿನ್ನೆ ಸಂಜೆ ದರ್ಶನ್ ಅವರ ಕೈಗೆ ಸೇರಿರ್ತಕ್ಕಂಥದ್ದು. ಅಂದರೆ ಈ ಹನುಮಾನ್ ಚಾಲೀಸ ಯಾಕೆ ಈಗ ಪ್ರಮುಖವಾಗುತ್ತೆ ಅಂದರೆ ವಿಜಯಲಕ್ಷ್ಮಿ ಅವರು ಪ್ರಮುಖವಾಗಿ 2 ವಿಚಾರಕ್ಕೆ ದರ್ಶನ್ ಅವರನ್ನ ಬ್ಯಾಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನ ಹೊರಗಡೆ ತೆಗೆದುಕೊಂಡು ಬರೋದಕ್ಕೆ ಒಂದು ಕಡೆಗೆ ಪ್ರಯತ್ನ ಪಡ್ತಿದ್ರೆ, ಇನ್ನೊಂದು ಕಡೆಗೆ ಕೇವಲ ಅವರು ಹೊರಗಡೆ ಬಂದರೆ ಸಾಲದು, ಅವರು ಮನ ಪರಿವರ್ತನೆಯಾಗಿ ಬರಲಿ, ಹಿಂದಿನ ಸಾಹಸ ದೋಷಗಳಾಗಿರ್ಬೋದು ಅಥವಾ ಅವರ ನಡವಳಿಕೆ ಸರಿಯಾಗಿ ಬರಲಿ ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥದ್ದು. ಅದು ಈಗಾಗಲೇ ಸ್ಪಷ್ಟವಾಗಿದೆ. ಯಾಕಂದ್ರೆ ದರ್ಶನ್ ಅದೇ ರೀತಿಯಾಗಿ ವಾಪಸ್ ಬಂದ್ರೆ ಮತ್ತು ಅದೇ ರೀತಿಯಾದ ಹುಚ್ಚಾಟಗಳು ನಡೆಯುವ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಒಂದಷ್ಟು ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡಿ, ಜೊತೆಗೆ ಮನ ಪರಿವರ್ತನೆ ಆದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅನ್ನೋದು ವಿಜಯಲಕ್ಷ್ಮಿ ಅವರ ಒಂದು ಆಂಗಲ್. ಆದರೆ ಈಗ ಇಷ್ಟು ದಿವಸ ನಾವೇನು ನೋಡಿದ್ವಿ, ವಿಜಯಲಕ್ಷ್ಮಿ ಅವರು ಬಳ್ಳಾರಿಗೆ ಬಂದರು, ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಮಾಡಿಸಿ ಅಲ್ಲಿ ಪ್ರಸಾದ ಕುಂಕುಮ ಎಲ್ಲವನ್ನು ತಂದು ಜೈಲಿಗೆ ತಂದು ಕೊಟ್ಟರು. ದರ್ಶನ್ ಅವರು ಅದನ್ನು ಅಂದರೆ ಕುಂಕುಮವನ್ನು ಹಚ್ಕೊಂಡ್ರು, ಪ್ರಸಾದವನ್ನು ಸೇವನೆ ಮಾಡಿದ್ರು. ಆ ಬಳಿಕ ರಾಘವೇಂದ್ರ ಮಠಕ್ಕೆ ಹೋದರು, ಮಂತ್ರಾಲಯದ ರಾಘವೇಂದ್ರ ಮಠಕ್ಕೆ ಹೋದರು. ಆ ಬಳಿಕ ಕಾಮಕ್ಕೆ ಹೋದರು. ಅಂದರೆ ಈ ರೀತಿಯಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿಂದ ವಿಶೇಷವಾಗಿ ಪ್ರಸಾದ ತರ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ವಸ್ತುಗಳನ್ನು ತಂದು ದರ್ಶನ್ ಅವರಿಗೆ ಕೊಡ್ತಿದ್ದಾರೆ. ಅಂದ್ರೆ ಇದರ ಹಿಂದಿನ ಉದ್ದೇಶ ಏನು ಅಂದ್ರೆ ದರ್ಶನ್ ಅವರು ಬದಲಾಗಬೇಕು, ಕೇವಲ ಜೈಲಿನಿಂದ ಹೊರ ಬಂದ್ರೆ ಸಾಲದು, ಅವರ ಮನಸ್ಥಿತಿ ಬದಲಾಗಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹೀಗಾಗಿ ಅವರು ಈಗ ಅವೆಲ್ಲ ಆದ ಬಳಿಕ ಈಗ ಹನುಮಾನ್ ಚಾಲೀಸವನ್ನ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಪೋಸ್ಟ್ ಮೂಲಕ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ಕಳಿಸಿದ್ದಾರೆ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ 100 ದಿನ ಹನುಮಾನ್ ಚಾಲೀಸವನ್ನ ಓದಿದ್ರೆ ಮನ ಪರಿವರ್ತನೆ ಆಗುತ್ತೆ ಅನ್ನುವ ಯಾರೋ ಒಬ್ಬ ಸ್ವಾಮೀಜಿ ಅವರು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಹನುಮಾನ್ ಚಾಲೀಸವನ್ನ ಈಗ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಅದು ಈಗಾಗಲೇ ದರ್ಶನ್ ಅವರ ಬಳಿ ಈಗ ಸೇರಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ದರ್ಶನ್ ಓದ್ತಾರೆ, ಯಾವ ರೀತಿಯಾಗಿ ಮನ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಹಿಂದೆ ಕೆಲವು